ಹಾಯ್ ಎಲ್ರಿಗೂ ನಮಸ್ಕಾರ. ಆಗಸ್ಟ್ 23 ಮತ್ತೆ ಸೆಪ್ಟೆಂಬರ್ 12ನೇ ತಾರೀಕುವರೆಗೂ ನಮ್ಮ ಟ್ರಾಫಿಕ್ ಫೈನ್ಸ್ ಏನಿದೆ ಅದೆಲ್ಲ 50% ಡಿಸ್ಕೌಂಟ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ಬಟ್ ಈಗ ಆಲ್ಮೋಸ್ಟ್ ಎಷ್ಟೊಂದು ಜನ ಎಲ್ಲಾ ಕಡೆ ಫೈನ್ಗಳನ್ನ ಕಟ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಹೋಗಿ ನಿಮ್ಮ ಟ್ರಾಫಿಕ್ ಫೈನ್ಸ್ ಏನಿದೆ ಅದನ್ನೆಲ್ಲ ಬೇಗ ಹೋಗಿ ಇನ್ಸ್ಪೆಕ್ಟರ್ ಹತ್ರ ನಿಮ್ಮ ಫೈನ್ಸ್ ಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿ. ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. 12ನೇ ತಾರೀಕು ಆದ್ಮೇಲೆ ನೀವು ಹೋಗಿ ಕಟ್ತೀನಿ ಅಂದ್ರೂ ಯಾರು 50% ಆಗಿ ಯಾರು ತಗೊಳಲ್ಲ. ಸೊ ಆದಷ್ಟು ಬೇಗ ಹೋಗಿ ನಿಮ್ಮ ಫೈನ್ಸ್ ಏನೇನಿದೆ ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಆಮೇಲೆ ಮುಂದೆ ಫೈನ್ಸ್ ಗಳು ಜಾಸ್ತಿ ಆಗ್ತಾ ಇದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಮಾಹಿತಿ ತಗೊಂಡು ನಾನು ಇವತ್ತು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನಾದ್ರು ಹೋಗ್ಬಿಟ್ಟು ಇವಾಗ ಡ್ರಿಂಕ್ ಅಂಡ್ ಡ್ರೈವ್ ಎಲ್ಲ ಮಾಡ್ಕೊಂಡು ಬರ್ತೀರಾ ನೈಟ್ ಹೊತ್ತು, ಸೊ ಅವಾಗ ಹೋಗ್ಬಿಟ್ಟು ಸರ್ ಹೆಂಗಿದ್ರು 50% ಫೈನ್ ಕಮ್ಮಿ ಆಗುತ್ತೆ ಅಂತ ಅಂದ್ಬಿಟ್ಟು ನೀವು ಅದರಲ್ಲೆಲ್ಲ ನೆಗೋಸಿಯೇಷನ್ ಇದ್ರಲ್ಲಿಲ್ಲ. ಸೊ ಒಂದೇ ಹೆಲ್ಮೆಟ್ ಹಾಕಿಲ್ಲ, ಸಿಗ್ನಲ್ ಜಂಪು, ನೋ ಪಾರ್ಕಿಂಗು, ಬರೀ ಕೆಲವೊಂದು ಫೈನ್ಗಳು ಆಲ್ರೆಡಿ ನಿಮ್ಮ ಇದ್ರಲ್ಲಿ ಇರುತ್ತಲ್ಲ, ಸೊ ಅದಕ್ಕೆ ಮಾತ್ರ ಕೌಂಟ್ ಆಗುತ್ತೆ. ಮತ್ತೆ ಅಟ್ ಪ್ರೆಸೆಂಟ್ ಏನಿದೆ ಇವಾಗ ಫೈನ್ ಏನ್ ಹಾಕ್ತಾ ಇದಾರೆ ಅದಕ್ಕೆ ಮಾತ್ರ 50% ಕೌಂಟ್ ಆಗುತ್ತೆ. ಡ್ರಿಂಕ್ ಅಂಡ್ ಡ್ರೈವ್ ಇದಕ್ಕೆ ಸೇರಲ್ಲ, ಅದನ್ನ ತಿಳ್ಕೊಳ್ಳಿ. ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ಕೊಂಡು ಹೋದ್ರೆ ಪಕ್ಕ ಗಾಡಿನ ಸೀಸ್ ಮಾಡ್ತಾರೆ. ಆ ಫೈನ್ ನೀವು ಕೋರ್ಟಲ್ಲೇ ಕಟ್ಬೇಕಾಗತ್ತೆ. ಅಕಸ್ಮಾತ್ ನೀವು ಇನ್ಸ್ಪೆಕ್ಟರ್ ಹತ್ರ ಕಟ್ತೀನಿ ಅಂದ್ರು ಅವರು ಅಲ್ಲಿ 50% ಕಟ್ಸ್ಕೊಳಲ್ಲ. ಹುಷಾರಾಗಿ ನೋಡ್ಕೊಂಡು ಆದಷ್ಟು ಗಾಡಿಗಳನ್ನ ಸೇಫ್ ಆಗಿ ಡ್ರೈವ್ ಮಾಡಿ, ಎಲ್ಲಂದ್ರಲ್ಲಿ ಪಾರ್ಕ್ ಮಾಡಬೇಡಿ. ಅಂಡ್ ಸುಮ್ನೆ ಸಿಗ್ನಲ್ ಜಂಪ್ ಮಾಡ್ಕೊಂಡು, ಯಾಕಂದ್ರೆ ನಾನು ಮಾಡಿದ್ದೀನಿ ಸಿಕ್ಕಾಪಟ್ಟೆ, ನನ್ನ ಗಾಡಿ ಮೇಲೂ ಫೈನ್ ಇದೆ. ಸೊ ನಾನು ಈ ಮಿಸ್ಟೇಕ್ಸ್ ನ ಇನ್ ಮುಂದೆ ಆದಷ್ಟು ಕಮ್ಮಿ ಮಾಡ್ತೀನಿ. ನಾನಂತೂ ಮಾಡೋದಕ್ಕೆ ಹೋಗಲ್ಲ. ಆದಷ್ಟು ಟ್ರಾಫಿಕ್ ಪೊಲೀಸ್ ಅವ್ರಿಗೆ ನಾವು ವ್ಯಾಲ್ಯೂ, ಅವ್ರಿಗೆ ನಾವು ಮರ್ಯಾದೆ ಕೊಡಬೇಕು. ಯಾಕಂದ್ರೆ ದುಡ್ಡು ಈಸಿಯಾಗಿ ಬರಲ್ಲ. ಹಿಂಗೇನೋ ಒಂದು ಸಿಂಗಲ್ ಜಂಪ್, ಒಂದು ಹೆಲ್ಮೆಟ್ ಇಲ್ಲದೆ ನಾವು ಹೋಗಿದ ತಕ್ಷಣ 500 ಹಿಡಿದು 1000 ರೂಪಾಯಿವರೆಗೂ ಫೈನ್ ಹಾಕ್ತಾರೆ. ಸುಮ್ಮನೆ ಎಲ್ಲ ಹೋಗೋದಕ್ಕಿಂತ ಅದೇ 500 ಇಂದ 1000 ರೂಪಾಯಿವರೆಗೂ ಒಂದು ಯಾವ್ದಾದ್ರು ಒಳ್ಳೆ ಹೆಲ್ಮೆಟ್ ತಗೊಳ್ಳಿ, ಹೆಲ್ಮೆಟ್ ಹಾಕೊಳ್ಳಿ, ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡಿ ಅಂತ ಹೇಳ್ತೀನಿ.